ಬೆಳಗ್ಗೆಯಿಂದ ಆದ್ಯ ಈ ಮನೇಲಿ ಒಬ್ಬಳೇ ಇದ್ದಾಳೆ. ಊಟ ಮಾಡಿದ್ಲ ಇಲ್ವಾ ಅಂತಲೂ ಗೊತ್ತಿಲ್ಲ. ಅವಳನ್ನ ನೋಡ್ತಾ ಇದ್ರೆ ನೀರು ಸಹ ಕುಡ್ದಿಲ್ಲ ಅಂತ ಅನ್ನಿಸ್ತಾ ಇದೆ. ಅವ್ರ ಮನೇಲಿ ರಾಜ್ಕುಮಾರಿ ಥರ ಇದ್ದವಳು ಅವಳು. ಇಲ್ಲಿ ಬಂದು ಉಪವಾಸ ಇದ್ದಾಳೆ. ಅವಳನ್ನ ನೋಡ್ತಾ ಇದ್ರೆ ನಿನಗೇನು ಅನ್ನಿಸ್ತಾ ಇಲ್ವಾ? ನಾನು ನಿನ್ಗೆ ಎಸ್ಸಲ್ಲಿ ಹೇಳಿದ್ದೀನಿ, ಆ ದಿನ ಕಳ್ಕೊಬೇಡ, ಪ್ರೀತಿಸಿದವಳನ್ನ ಬಿಟ್ಕೊಡ್ಬೇಡ, ಹೋಗಿ ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡಿದ್ದೀನಿ. ಆದರೆ ಇವಾಗ ಅನ್ನಿಸ್ತಾ ಇದೆ ನಾನು ನಿನ್ಗೆ ಯಾಕಾದರೂ ಫೋರ್ಸ್ ಮಾಡಿದ್ನೋ ಅಂತ. ಅವಳನ್ನ ಈ ಸ್ಥಿತಿಲಿ ನೋಡ್ತಾ ಇದ್ರೆ ನನಗೆ ಬೇಜಾರಾಗ್ತಾ ಇದೆ. ಆದರೆ ನಾನು ಏನು ಮಾಡಲಿ ಹೇಳು? ನಾನು ಒಂದು ಹೆಣ್ಣು, ಆದ್ಯನೂ ಒಂದು ಹೆಣ್ಣು. ಅಪ್ಪ ಅಮ್ಮನ ಮನೆ ಬಿಟ್ಟು ಬಂದು ಗಂಡನ ಮನೇಲಿ ಸರಿಯಾದ ಸ್ಥಾನ ಸಿಕ್ಕಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ಅವಳ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ನೋಡು. ಒಂದು ನಿಮಿಷ ನೀನು ಇಲ್ಲೇ ಇರು, ನಾನು ಬಂದೆ. ಆದ್ಯ ಮಾಡಿದ್ದು ತಪ್ಪೆ, ಅದು ಕ್ಷಮಿಸಕ್ಕೆ ಆಗದಿರೋ ತಪ್ಪು. ಆದರೆ ನಾನು ಏನು ಮಾಡಲಿ? ನನಗದನ್ನು ಜೀರ್ಣಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಅಕ್ಕ ಹೇಳಿದ್ದು ಸರಿ, ಅದಕ್ಕೆ ಹೇಳ್ತಾ ಇರೋದು ಸರಿ, ಆದರೆ ನೀನು ಮಾಡಿರೋ ತಪ್ಪು ಆಗ ಕಣ್ಮುಂದೆ ಬರ್ತಾ ಇದೆ. ತಗೋ, ಅವಳಿಗೋಗಿ ಊಟ ಕೊಡು. ನಾನು ಹೋಗಲ್ಲ. ನೋಡು, ನನಗೆ ಕೋಪ ಬರೆಸ್ಬೇಡ. ಮಾಡಿರೋ ತಪ್ಪನ್ನ ಕ್ಷಮಿಸಿ ದೊಡ್ಡವರಾಗಬೇಕೇ ಹೊರತು ಈ ಥರ ಆಟ ಮಾಡಿ ಚಿಕ್ಕವ್ರ ಥರ ಆಡಬಾರ್ದು. ನಿಮ್ಮಿಬ್ರು ನಡುವೆ ಅದೇನು ನಡೆದಿದೆಯೋ ಅದನ್ನ ಪಕ್ಕಕ್ಕಿಟ್ಟು ಫಸ್ಟ್ ಅವಳಿಗೆ ತಗೊಂಡೋಗಿ ಊಟ ಕೊಡು. ಹೋಗು ಅಂದೆ. ಅಭಿ, ಫಾರಿನ್ಗೆ ಹೋಗಿದ್ದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟ ಕೆಲಸ ಮಾಡೋಕ್ಕೆ ಅಂದ್ಕೊಂಡಿದ್ದೆ. ಆದರೆ ನೀನು ಹೋಗಿದ್ದು ಇನ್ವೆಸ್ಟಿಗೇಷನ್ ಹೇಗೆ ಮಾಡಬೇಕು ಅಂತ ಕಲ್ತ್ಕೊಂಬರೋಕ್ಕೆ ಅಂತ ನಂಗೆ ಗೊತ್ತಿರಲಿಲ್ಲ. ಗ್ರೇಟ್ ಶ್ರಾವಣಿ, ಗ್ರೇಟ್. ನನಗೆ ಈಗ ಡೌಟ್ ಶುರು ಆಗ್ತಾ ಇದೆ. ನಾನು ಮದುವೆ ಆಗಿದ್ದು ಒಂದು ನಾರ್ಮಲ್ ವ್ಯಕ್ತಿನಲ್ಲ, ಅವಳು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂತ. ಮಾಡೋದು ಮಾಡ್ತೀಯಾ? ಅಟ್ಲೀಸ್ಟ್ ಒಂದು ಒಳ್ಳೆ ಕೇಸ್ ಹಿಡಿದು ಇನ್ವೆಸ್ಟಿಗೇಟ್ ಮಾಡು, ಒಳ್ಳೇದಾದರೂ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ದೊಡ್ಡಪ್ಪನ ಕೇಸನ್ನು ನೀನೇ ಸಾಲ್ವ್ ಮಾಡು. ಪ್ರತಾಪಿಗೆ ಫೋನ್ ಮಾಡಿ ಹೇಳ್ತೀನಿ, ನಮ್ಮ ಮನೇಲಿ CBI CIDಕ್ಕಿಂತ ಮೇಲಿರೋ ಆಫೀಸರ್ ಇದ್ದಾರೆ, ಅವರೇ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ. ಮಾತಾಡು ಅಭಿ, ಮಾತಾಡು. ಎಷ್ಟು ಮಾತಾಡ್ತೀಯೋ ಮಾತಾಡು, ನಾನು ಕೇಳಿಸ್ಕೊಡ್ತೀನಿ. ನೀನು ಮಾತಾಡೋಕ್ಕಾಗಲ್ಲ ಶ್ರಾವಣಿ, ಯಾಕಂದ್ರೆ ನೀನು ನಿಂತಿರೋದು ರಾಂಗ್ ಸೈಡಲ್ಲಿ. ಅಲ್ಲಿ ನಿಂತ್ಕೊಂಡು ಏನು ಮಾತಾಡ್ತೀಯ ಹೇಳು? ಏನು ಮಾತಾಡೋಕ್ಕಾಗುತ್ತೆ ಹೇಳು? ಸತ್ಯನ ಸುಳ್ಳು ಮಾಡೋದು, ಸುಳ್ಳನ್ನು ಸತ್ಯ ಮಾಡೋದು, ಇಂಥವೇನಾದ್ರು ಮಾಡ್ಕೊಂಡಿರೋ. ರೈಟ್ ರಾಂಗು ಎಲ್ಲ ನೀವೇ ಡಿಸೈಡ್ ಮಾಡೋದಾದ್ರೆ ನಾನು ಹೆಂಗೆ ಪ್ರೂವ್ ಮಾಡಲಿ ಅಭಿ? ಇನ್ನೂ ಪ್ರೂವ್ ಮಾಡಕ್ಕೆ ಹೊರಟಿದ್ಯಾ ಶ್ರಾವಣಿ? ಹಲೋ, ಅತ್ತೆ ಅವ್ರ ಪೊಲೀಸ್ ಫ್ರೆಂಡಿಗೆ ಫೋನ್ ಮಾಡಿ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ದಾಗಿದೆ. ಏನು ಪ್ರೂವ್ ಮಾಡೋದು ಬೇಕಾಗಿಲ್ಲ ನೀನು. ಸುಳ್ಳು ಮೇಲೆ ಸುಳ್ಳು ಹೇಳಿದ್ರೆ ಸುಳ್ಳು ಸತ್ಯ ಆಗಲ್ಲ. ನನಗೆ ಸುಳ್ಳನ್ನ ಸತ್ಯ ಮಾಡೋ ಮನಸ್ಸಿಲ್ಲ ಅಭಿ. ಸತ್ಯನ ಯಾರು ಕಾಪಾಡ್ಕೊಳ್ಳೋದು ಬೇಡ, ಅದು ಅದನ್ನೇ ರಕ್ಷಣೆ ಮಾಡ್ಕೊಳ್ಳುತ್ತೆ. ಯಾವಾಗ ಪ್ರತಾಪ್ ಬಂದು ಆ ರಿಚ್ ಲೇಡಿ ಬಗ್ಗೆ ಮಾತಾಡಿದ್ರು ಆವಾಗಲೇ ನಿನಗೆ ಮಮತತ್ತೆ ಮೇಲೆ ಕಣ್ಣು ಹೋಗಿದೆ. ನಾನು ಸಂಯುಕ್ತತೆ ಹತ್ರ ಮಾತಾಡಿ ಬರೋಷ್ಟರಲ್ಲಿ ನಿನಗೆ ಮಮತತ್ತೆ ಮೇಲೆ ಡೌಟ್ ಇದೆ ಅಂತ ಪ್ರತಾಪಿಗೆ ಹೇಳಿದ್ಯಾ ಅಲ್ವಾ? ಯಾಕಾಗಿ ನೋಡ್ತಾ ಇದೆಯಾ? ಹೇಗೆ ಗೊತ್ತಾಯ್ತು ಅಂತನಾ? ನೀನೇನು ಮಾತಾಡಿದ್ಯಾ ಅಂತ ನಾನು ಪ್ರತಾಪಿಗೆ ಫೋನ್ ಮಾಡಿ ಕೇಳಿಲ್ಲ, ನನಗದ್ರ ಅವಶ್ಯಕತೆನೂ ಇಲ್ಲ. ನಾನಂತ ಚೀಪ್ ಕೆಲಸ ಮಾಡೋನು ಅಲ್ಲ. ಆ ದಿನ ನೀನು ಪ್ರತಾಪ್ ಜೊತೆ ಕೇಸ್ ಬಗ್ಗೆ ಏನೋ ಮಾತಾಡಿದ್ಯಾ, ಆದರೆ ಏನಂತ ಗೊತ್ತಾಗಿರಲಿಲ್ಲ. ಆದರೆ ಇವತ್ತು ಗೊತ್ತಾಯ್ತು, ಎಲ್ಲ ಕನೆಕ್ಟ್ ಆಗ್ತಾ ಇದೆ. ಕಂಡ್ಕಂಡವ್ರ ಮೇಲೆ ಅನುಮಾನ ಪಡ್ತೀಯಲ್ಲ,
ನಿನಗೇನು ಅನ್ಸೋದಿಲ್ವಾ? ಅವ್ರಿಗೆಲ್ಲ ಎಷ್ಟು ಬೇಜಾರಾಗ್ಬೋದು ಅಂತ ಒಂದು ಕಲ್ಪನೆನೂ ಇಲ್ವಾ ನಿನಗೆ? ಇಷ್ಟೇನಾ ನೀನು ಫ್ಯಾಮಿಲಿ ಸಂಬಂಧ ಬಗ್ಗೆ ಎಲ್ಲ ತಿಳ್ಕೊಂಡಿರೋದು? ಡು ಯು ಥಿಂಕ್ ಐ ಆಮ್ ಎನ್ ಇಡಿಯಟ್? ಇಫ್ ಯು ಥಾಟ್ ದಟ್ ಯು ಆರ್ ಡೆಫಿನೆಟ್ಲಿ ವೆರಿ ರಾಂಗ್. ಮದುವೆ ಮಾಡಿಕೊಂಡು ಮನೆಗೆ ಬಂದು ಹೆಣ್ಮಕ್ಳೆಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಆದರೆ ನಿನಗೆ ಬಂದಿರೋ ಗತಿನೇ ಬರೋದು. ನನ್ನ ಫ್ಯಾಮಿಲಿ ಬಗ್ಗೆ ಅನುಮಾನ ಪಡಕ್ಕೆ ನಿಂಗೇನು ರೈಟ್ಸ್ ಇದೆ? ಅವ್ರ ಬಗ್ಗೆ ನಿಂಗೇನು ಗೊತ್ತು? ಕಣ್ಣಲ್ಲಿ ಕಣ್ಣಿಟ್ಟು ತಾಯಿ ಸ್ಥಾನದಲ್ಲಿ ನಿಂತು ಬೆಳೆಸಿರೋದು ನನ್ನ ಆದ್ಯನ. ಈ ಮನೇಲಿರೋರು ಒಬ್ಬೊಬ್ಬರು ಒಂದೊಂದು ಮುತ್ತು. ಆ ಮುತ್ತಿನ ವ್ಯಾಲ್ಯೂಸ್ ನಿನಗೇನು ಅರ್ಥ ಆಗಬೇಕು? ಆಫ್ಟರ್ ಆಲ್ ನೀನು ನೆನ್ನೆ ಮೊನ್ನೆ ಬಂದವಳಲ್ಲ. ಸೊ ಮಮತಾ ಅವ್ರ ಮೇಲೆ ಅನುಮಾನ ಪಡಬಾರ್ದಿತ್ತ? ಅವ್ರ ಹೆಸರು ಹಿಡ್ದು ಕರಿಬೇಡ. ಓಕೆ ಸಾರಿ. ನಿಮ್ಮ ಅತ್ತೆ ಅವ್ರ ಮೇಲೆ ಯಾಕೆ ಅನುಮಾನ ಪಡಬಾರ್ದು? ನಾನು ಅನ್ಕೊಂಡಿರೋ ಹಾಗೆ ಅವ್ರು ತಪ್ಪು ಮಾಡಿರ್ಬೋದು ಅಲ್ವಾ? ಹೇಗೆ ಹೇಳ್ತೀಯ? ಅವ್ರು ತಪ್ಪು ಮಾಡಿದಾರಂತ ಹೇಗೆ ಹೇಳ್ತೀಯ? ಪ್ರೂವ್ ಇಟ್, ಲೆಟ್ಸ್ ಸಿ. ನಿಂತ ಜಾಗದಲ್ಲೇ ಪ್ರೂವ್ ಮಾಡು ಅಂದ್ರೆ ಹೇಗ ಅಭಿ? ಸ್ವಲ್ಪ ಟೈಮ್ ಕೊಡು. ಶಟ್ ಅಪ್. ಟೈಮ್ ಬೇಕಾ ನಿಂಗೆ? ಎಷ್ಟು ಟೈಮ್ ಬೇಕು? 1 ತಿಂಗಳು, 2 ತಿಂಗಳು, 6 ತಿಂಗಳು, 1 ವರ್ಷ? ಅಲ್ಲಿವರೆಗೂ ಎಲ್ಲರ ಮೇಲೆ ಅನುಮಾನ ಪಟ್ಟು ಅವ್ರ ನೆಮ್ಮದಿಗೆಲ್ಲ ಬೆಂಕಿ ಹಚ್ಚಿ ಅವ್ರ ನೆಮ್ಮದಿನ ಹಾಳು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಲ್ಲ ನೀನು. ಯಾಕೆ ಅಭಿ? ನಾನು ಅನ್ಕೊಳ್ದಿರೋದನ್ನೆಲ್ಲ ಹೇಳ್ಬಿಟ್ಟು ಹೊಟ್ಟೆ ಉರಿಸ್ತಾ ಇದೆಯಾ? ಹೊಟ್ಟೆ ಉರಿತಿರೋದು ನಿಂದಲ್ಲ, ನಂದು. ಯಾಕಂದ್ರೆ ನೀನು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದೀಯಾ. ಇನ್ನು ಎಷ್ಟು ಅಂತ ನಾನು ಟಾಲರೇಟ್ ಮಾಡ್ಕೊಂಡು ಬದುಕಕ್ಕಾಗುತ್ತೆ ಶ್ರಾವಣಿ? ಆಗಲ್ಲ. ಐ ಆಮ್ ಸಾರಿ. ನಿನ್ನ ಮ್ಯಾಕ್ಸಿಮಮ್ ಲೆವೆಲ್ಗೆ ಸಹಿಸ್ಕೊಂಡಿದ್ದೀನಿ. ಇನ್ನಾಗಲ್ಲ. ಪ್ಲೀಸ್ ಇಲ್ಲಿಂದ ಹೊರಟೋಗ್ಬಿಡು. ನನ್ ಬಿಟ್ಟು ಹೊರಟೋಗ್ಬಿಡು. ನನಗೆ ಬೇಡ. ಯಾಕೆ ಬೇಡ? ನೀನು ಯಾಕೆ ಊಟ ಮಾಡ್ತಾ ಇಲ್ಲ? ಬೆಳಗಿಂದ ಏನೂ ತಿಂದಿಲ್ವಂತೆ. ನೋಡು, ಸುಮ್ಮನೆ ಹಠ ಮಾಡಬೇಡ, ತಗೋ ಊಟ ಮಾಡು. ನಂಗೆ ಹಸಿವಾಗ್ತಿದೆ, ಆದರೆ ಮನ್ಸಿಗೆ ತಿನ್ನಬೇಕು ಅಂತ ಅನಿಸ್ತಿಲ್ಲ. ಹೊಟ್ಟೆ ಹಸಿತಾ ಇದೆ ಅಂದಮೇಲೆ ತಿನ್ಬಿಡ್ಬೇಕು. ತಗೋ. ಬೇಡ. ಯಾಕೆ ನೀನು ಇಷ್ಟೊಂದು ಹಠ ಮಾಡ್ತಾ ಇದೆಯಾ? ನೀನು ತಿನ್ನಿಸ್ಲಿ ಅಂತ. ಯಾಕೆ ತಿನ್ಸಲ್ವಾ? ನಮ್ಮ ಅಕ್ಕಂಗೆ ನಿಮ್ಮ ಅಣ್ಣ ಹೀಗೆ ತಿನ್ನಿಸ್ತಾರಾ? ಹೇಳು ಆದ್ಯಾ, ಯಾಕೆ ಸೈಲೆಂಟ್ ಅದೇ? ತಿನ್ನಿಸ್ತಾರಾ? ಅವ್ರು ತಿನ್ಸಿದ್ರೆ ಮಾತ್ರನಾ ನೀನು ತಿನ್ಸೋದು? ನಮ್ಮ ಅಕ್ಕಂಗೆ ಕೈ ತೂತಿರ್ಲಿ, ಅಲ್ಲಿ ನೆಮ್ಮದಿಯಾಗಿ ಊಟ ಮಾಡೋಕ್ಕನೋ ಆಗ್ತಾ ಇರತ್ತಾ? ನಾನೀಗ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಅಮ್ಮಯ್ಯ. ನೀನು ನನ್ನನ್ನು ಹೇಗೆ ಲವ್ ಮಾಡಿದೆ? ನನಗೊಂದು ಹೇಳು, ನಿಮ್ಮ ಅಕ್ಕನ ನಮ್ಮ ಅಣ್ಣ ಲವ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡ ಮೇಲ ನಿನಗೆ ನನ್ನ ಮೇಲೆ ಲವ್ ಆಗಿದ್ದು, ಅಥವಾ ಹಾಗೆ ಲವ್ ಆಯ್ತಾ? ಇಷ್ಟೇ ಅರ್ಥ ಅಮ್ಮಯ್ಯ ನಾನು ಹೇಳಬೇಕು ಅಂತ ಹೊರಟಿದ್ದು. ನೀನು ಹೀಗೆ ಸೋತವನಾಗೆ ಮಾತಾಡದೆ ಇರೋವಂಥ ಸ್ಥಿತಿ ಯಾವತ್ತೂ ಬರಬಾರ್ದು ಅಮ್ಮಯ್ಯ. ನನ್ನ ಕಣ್ಮುಂದೆ ನೀನು ಯಾವತ್ತೂ ತಲೆ ಎತ್ತಿ ಓಡಾಡಬೇಕು. ಯಮ್ಮ ಹೀರೋ. ನೀನು ಮಾತಾಡೋದ್ರಲ್ಲಿ, ನಡ್ಕೊಳ್ಳೋ ರೀತಿಲಿ ಒಂದು ಅರ್ಥ ಇರಬೇಕು. ನಿನ್ಗೀಗ ಇರೋದಕ್ಕೆ ಇಷ್ಟ ಆಗ್ಬೋದು, ಆದರೆ ನನಗಿಷ್ಟ ಆಗಲ್ಲ. ಹೀಗೆ ದೂರ ದೂರ ಇದ್ಕೊಂಡು ಜೀವನ ಮಾಡೋದಕ್ಕೆ ನನಗೆ ಹಿಂಸೆ ಆಗುತ್ತೆ. ಏನಿನ್ ಮಾತಿನ ಅರ್ಥ? ನೀನು ಹೇಗೆ ಅರ್ಥ ಮಾಡ್ಕೊಳ್ತೀಯೋ ಅದೇ ಅರ್ಥ.